ಹಾಯ್ ಹಲೋ ಫ್ರೆಂಡ್ಸ್, ನನ್ನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನೀವೇನಾದರೂ ದಾಂಡೇಲಿ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತಂದರೆ ಕೆಲವೊಂದು ಪ್ಲೇಸ್ಗಳನ್ನ ಹೇಳ್ತೀನಿ. ಇವನ್ನ ನೀವು ದಾಂಡೇಲಿ ಟ್ರಿಪ್ಪಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಅವನು ಯಾವ್ಯಾವು ಅಂತ ನೋಡೋಣ ಬನ್ನಿ ಹೇಗಿದೆ ಅಂತ ಹೇಳ್ಬಿಟ್ಟು. ದಾಂಡೇಲಿಯಲ್ಲಿ ಅಭಯಾರಣ್ಯದಿಂದ ಹಿಡಿದು ಆಲ್ಲೂರಿಯಂತೆ ಧುಮುಕುವ ಜಲಪಾತದವರೆಗೆ ಅದ್ಭುತವಾದ ತಾಣಗಳಿವೆ. ಸಾಕಷ್ಟು ಜನರು ದಾಂಡೇಲಿಯ ಪ್ರವಾಸ ಮಾಡಲು ಹೆಚ್ಚು ಆಸಕ್ತಿ ತೋರಿಸುತ್ತಾರೆ. ಕರ್ನಾಟಕದ ಪಶ್ಚಿಮ ಭಾಗದಲ್ಲಿರುವ ದಾಂಡೇಲಿಯು ಸಾಹಸಿಗರ ಹಾಗೂ ಪ್ರಕೃತಿ ಪ್ರೇಮಿಗಳ ಸ್ವರ್ಗವಾಗಿದೆ. ಇಲ್ಲಿನ ಪ್ರವಾಸಿ ಸ್ಥಳಗಳನ್ನು ಸಂದರ್ಶಿಸಲು ದೂರದ ಸ್ಥಳಗಳಿಂದ ಜನರು ಭೇಟಿ ನೀಡಿ. ಒಂದು ವೇಳೆ ನೀವು 2 ದಿನಗಳ ದಾಂಡೇಲಿ ಪ್ರವಾಸ ಯೋಜಿಸಿದರೆ ತಪ್ಪದೆ ಸಂದರ್ಶಿಸಬೇಕಾದ ಕೆಲವು ಅದ್ಭುತ ತಾಣಗಳ ಬಗ್ಗೆ ಇಲ್ಲಿ ಮಾಹಿತಿ ಕೊಡುತ್ತೇನೆ. ಈ ವಿಡಿಯೋನ ಪೂರ್ತಿ ನೋಡಿ. ವನ್ಯಜೀವಿ ಅಭಿಮಾನಿಗಳಿಗೆ ದಾಂಡೇಲಿ ವನ್ಯಜೀವಿ ಅಭಯಾರಣ್ಯವು ಕನಸಿನ ತಾಣವಾಗಿದೆ. ಇದು ತನ್ನ ಹಚ್ಚ ಹಸಿರಿನ ಕಾಡುಗಳು ಮತ್ತು ವನ್ಯಜೀವಿಗಳಿಂದ ಸೆಳೆಯುತ್ತದೆ. ಪಶ್ಚಿಮ ಘಟ್ಟಗಳ ಮೇಲಿರುವ ಈ ಅಭಯಾರಣ್ಯದಲ್ಲಿ ಪ್ರವಾಸಿಗರು ವನ್ಯಜೀವಿ ಸಫಾರಿ, ವೈಟ್ ವಾಟರ್ ರಾಫ್ಟಿಂಗ್, ಕಯಾಕಿಂಗ್, ಕ್ಯಾನೋಯಿಂಗ್ ಮತ್ತು ಮೌಂಟೇನ್ ಬೈಕಿಂಗ್ನಂತಹ ಹಲವಾರು ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಬಹುದು. ಸಹ್ಯಾದ್ರಿ ಶ್ರೇಣಿಯ ಪರ್ವತಗಳ ಮಂತ್ರಮುಗ್ಧಗೊಳಿಸುವ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಲು ಶಿರೋಲಿ ಶಿಖರಕ್ಕೆ ತಪ್ಪದೇ ಸಂದರ್ಶಿಸಿ. ಪ್ರವಾಸಿಗರಿಗೆ ದಾಂಡೇಲಿಯಲ್ಲಿ ಅತ್ಯಂತ ಆದ್ಯತೆಯ ದೃಶ್ಯ ವೀಕ್ಷಣೆಯ ಸ್ಥಳಗಳಲ್ಲಿ ಇದು ಒಂದಾಗಿದೆ. ಈ ಸ್ಥಳವು ಉತ್ತರ ಕನ್ನಡ ಪ್ರದೇಶದ ಅತ್ಯುನ್ನತ ಸ್ಥಳವೆಂದೇ ಪ್ರಸಿದ್ಧವಾಗಿದೆ ಮತ್ತು ಅದರ ಎತ್ತರವು ಚಾರಣಿಗರಿಗೆ ವಿವರಿಸಲಾಗದ ಥ್ರಿಲ್ಲಿಂಗ್ ಅನುಭವವನ್ನು ನೀಡುತ್ತದೆ. ಜೀವನದಲ್ಲಿ ಒಮ್ಮೆ ರಿವರ್ ರಾಫ್ಟಿಂಗ್ ಪ್ರಯತ್ನಿಸಬೇಕು ಎಂದು ಬಯಸಿದರೆ ದಾಂಡೇಲಿಯ ಕಾಳಿ ನದಿಗೆ ಹೋಗಿ. ನದಿಯು ತನ್ನ ರಮಣೀಯವಾದ ಅರಣ್ಯದ ಮಧ್ಯೆ ಅಡಗಿದೆ. ಈ ನದಿಯು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ತನ್ನ ಮೂಲವನ್ನು ಹೊಂದಿದೆ ಮತ್ತು ಸಾಹಸ ಪ್ರಿಯರಿಗೆ ಸ್ಮರಣೀಯ ಅನುಭವವನ್ನು ನೀಡುತ್ತದೆ. ಕಾಳಿ ನದಿಯ ಬಳಿ ಸ್ವಲ್ಪ ಸಮಯ ಕಳೆಯುವುದು ಒಂದು ಸಂಪೂರ್ಣ ಪ್ರಶಾಂತ ಅನುಭವವಾಗಿದೆ. ಇಲ್ಲಿ ವೈಟ್ ವಾಟರ್ ರಾಫ್ಟಿಂಗ್, ನೇಚರ್ ವಾಕ್, ಕಯಾಕಿಂಗ್, ಕ್ಯಾನೋಯಿಂಗ್, ಪಕ್ಷಿ ವೀಕ್ಷಣೆಯನ್ನು ಆನಂದಿಸಬಹುದು. ನೀವು ವನ್ಯಜೀವಿ ಉತ್ಸಾಹಿಗಳಾಗಿದ್ದರೆ ಅಂಶಿ ರಾಷ್ಟ್ರೀಯ ಉದ್ಯಾನವನ್ನು ತಪ್ಪಿಸಿಕೊಳ್ಳಿ. ಇಲ್ಲಿ ರೋಮಾಂಚಕ ಸಾಹಸಕ್ಕಾಗಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ಇದು ದಾಂಡೇಲಿ ವನ್ಯಜೀವಿ ಅಭಯಾರಣ್ಯದ ಒಂದು ಭಾಗವಾಗಿದೆ ಮತ್ತು ಪಶ್ಚಿಮ ಘಟ್ಟಗಳಲ್ಲಿನ ಅದ್ಭುತವಾದ ಹೊರಾಂಗಣವನ್ನು ಅನ್ವೇಷಿಸಲು ಆಸಕ್ತಿದಾಯಕ ಸ್ಥಳಾಕೃತಿಯನ್ನು ಹೊಂದಿದೆ. ಇನ್ನು ಕೊನೆಯದಾಗಿ ನೋಡೋದಾದರೆ ಮಾಗೋಡು ಜಲಪಾತ ದಾಂಡೇಲಿಯ ಅತ್ಯಂತ ಸೊಗಸಾದ ಪ್ರೇಕ್ಷಣೀಯ ಸ್ಥಳವಾಗಿದೆ. ದಾಂಡೇಲಿಯಂತಹ ಸ್ವರ್ಗದಲ್ಲಿ ಜಲಪಾತದ ಸೌಂದರ್ಯ ಕಣ್ತುಂಬಿಕೊಳ್ಳಲು ಮಾಗೋಡು ಜಲಪಾತಕ್ಕೆ ಒಮ್ಮೆ ಭೇಟಿ ನೀಡಿ. ಸುಮಾರು 200 ಮೀಟರ್ ಎತ್ತರದಿಂದ ಸುಂದರವಾಗಿ ಬೀಳುವ ಈ ಜಲಪಾತವು ಹಚ್ಚ ಹಸಿರಿನ ಬೆಟ್ಟಗಳ ಮಧ್ಯದಲ್ಲಿ ಧುಮುಕುತ್ತದೆ. ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್, ಸೀ ಯು.